ವೃಶ್ಚಿಕ ರಾಶಿಯವರು ನೆನಪಿಟ್ಕೊಳ್ಳಿ, ಈ ಜುಲೈ ತಿಂಗಳೇನು ಬರ್ತಾ ಇದೆಯಲ್ಲ ಮುಂದೆ, ಜುಲೈ ತಿಂಗಳಲ್ಲಿ ಈ 5 ತಪ್ಪುಗಳನ್ನು ನೀವು ಮಾಡಬಾರದು. ಯಾವ 5 ತಪ್ಪುಗಳು, 5 ಎಚ್ಚರಿಕೆಗಳನ್ನು ನಾನು ಈ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಕೊಡ್ತಾ ಇದ್ದೀನಿ. ಬಹಳ ಇಂಪಾರ್ಟೆಂಟ್ ವಿಡಿಯೋ, ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಗೊತ್ತಾಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮೊದಲನೇ ಎಚ್ಚರಿಕೆ, ಮನೆಯ ಶಾಂತಿಯನ್ನು ಕಾಪಾಡಿಕೊಳ್ಬೇಕು, ತಾತ್ಸಾರ ಮಾಡಬೇಡಿ. ನೀವು ವೃಶ್ಚಿಕ ರಾಶಿಯವರು ಏನು ಮಾಡ್ತೀರಾ, ಈ ಒಂದು ಜುಲೈನಲ್ಲಿ ಮನೆಯಲ್ಲಿ ಆಗುವ ಅಶಾಂತಿ, ಜಗಳ, ಮನಸ್ತಾಪಗಳನ್ನು ತುಂಬ ನಾರ್ಮಲಾಗಿ ತೊಗೊಂಡ್ಬಿಡ್ತಾರೆ, ಕ್ಯಾಶುವಲಾಗಿ ತೊಗೊಂಡ್ಬಿಡ್ತಾರೆ. ಅಯ್ಯೋ ಯಾವಾಗೂ ಇದ್ದಿದ್ದೆ ಇವ್ರದ್ದು, ಇದೆಲ್ಲ ನಾನು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಮಾಡೋಕ್ಕಾಗಲ್ಲ, ನಡಿ ಅದು ಬಡ್ಕೊಂತಿರ್ತಾರೆ, ನಡಿ ಅವ್ರ ಪಾಡಿಗೆ ಹೇಳ್ಕೊಂತಿರ್ತಾರೆ, ಮಾಡ್ಕೊಂತಿರ್ತಾರೆ ಅಂತ. ಈ ತಿಂಗಳು ಅಂದರೆ ಈ ಜುಲೈ ತಿಂಗಳಲ್ಲಿ ನೀವು ಈ ತಪ್ಪನ್ನು ಮಾಡಿದ್ರಿ ಅಂದರೆ, ಮನೆಯ ಒಂದು ಜಗಳ ಮನಸ್ತಾಪಗಳನ್ನು, ಮನೆಯ ಇಶ್ಯೂಸನ್ನು ನೋಡಿ ಅಸಡ್ಡೆ ಮಾಡಿದ್ರಿ, ಅಥವಾ ಅದಕ್ಕೆ ಪ್ರಾಮುಖ್ಯತೆ ಕೊಡಲಿಲ್ಲ, ಅಥವಾ ಸೀರಿಯಸ್ ತಗೊಳ್ಳಿಲ್ಲ ಅದನ್ನು ಅಂತ ಮಾಡೋದ್ರಿಂದ ಅದು ತುಂಬ ದೊಡ್ಡ ಸಮಸ್ಯೆಗಳಿಗೆ ಅದು ಕಾರಣೀಭೂತವಾಗ್ತದೆ. ನಿಮ್ಮ ಮನೆಯಲ್ಲಿ ನಿಮಗೇ ಗೊತ್ತಿಲ್ಲದಂತೆ ಬಹಳಷ್ಟು ಬೆಳವಣಿಗೆಗಳಾಗ್ಬಿಡ್ತದೆ. ನಂತರ ನೀವು ಯಾಕೆ ನನಗೆ ಹೇಳಲಿಲ್ಲ ಅಂತ ಕೇಳಿದ್ರೆ, ನೀವು ಹೇಳ್ದಲ್ಲ, ನೀವು ತಲೆನೇ ಕೆಡಿಸ್ಕೊಳ್ಳಲ್ಲ, ಅದಕ್ಕೆ ನಾನು ಬೇರೆ ವ್ಯವಸ್ಥೆ ಮಾಡಿದೆ ಇಲ್ಲಿ ಅಂತರ ಆಗ್ತದೆ. ಸೊ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಪ್ರಾಮುಖ್ಯತೆಯನ್ನು ಉಳಿಸ್ಕೊಳ್ಳೋಕ್ಕೆ, ನಿಮ್ಮ ಮನೆಯಲ್ಲಿ ನೀವು ಯಾವುದು ಸಮಸ್ಯೆ ಆಗಬಾರ್ದು ಅಂತಾದರೆ, ನಿಮ್ಮ ಮನೆಯ ಒಂದು ಪರಿಸ್ಥಿತಿಗಳು ಕೈ ಮೀರಬಾರ್ದು ಅಂತಾದರೆ, ಜುಲೈ ತಿಂಗಳಲ್ಲಿ ಮನೆಯಲ್ಲಿ ಏನೇ ಅಪಸ್ವರ ಬಂದಿರಲಿ, ಏನೇ ಜಗಳಸ್ತಾಪ ಆಗಲಿ, ನೀಟಾಗಿ ಕೇಳಿಸ್ಕೊಳ್ಳಿ ಫಸ್ಟ್ ಅದನ್ನು, ಹಾಗೂ ಶಾಂತಿಯನ್ನು ಕಾಪಾಡಿಕೊಳ್ಳಿಕ್ಕೆ ದಯವಿಟ್ಟು ಪ್ರಯತ್ನ ಮಾಡಿ. ಇಲ್ಲ ಅಂತಂದರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳಂಗಾಗತ್ತೆ, ಆಮೇಲೆ ಏನೂ ಮಾಡೋಕ್ಕಾಗಲ್ಲ. ಎರಡನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಭಾವನಾತ್ಮಕ ನಿರ್ಧಾರಗಳು ಬೇಡ. ಎಸ್, ಏನಂದರೆ ತುಂಬ ಕೋಪ, ತುಂಬ ಸಿಟ್ಟು ಬಂದರೆ, ಅಥವಾ ತುಂಬ ದುಃಖ ಆಗಿದ್ದರೆ, ನಾವೇನೋ ಕ್ಯಾರಿಡ್ ಅವೇ ಅಂತಾರೆ, ತುಂಬ ಯಾರೋ ಹೊಗಳ್ತಾ ಇದ್ದರೆ ಸ್ವಲ್ಪ ನಾವೇನು ಮಾಡ್ತೀವಿ, ನಮ್ಮನ್ನು ನಾವು ಮರ್ತು ಬಿಡ್ತೀವಿ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಎಮೋಷ್ನಲ್ ಪೀಪಲ್ ಆಗಿರ್ತಾರೆ, ಹೌದಾ? ತುಂಬ ಎಮೋಷ್ನಲ್ ಆಗಿರ್ತೀರಿ, ನೀವು ಭಾವನಾತ್ಮಕ ವ್ಯಕ್ತಿಗಳಾಗಿರ್ತೀರಿ. ನಿರ್ಧಾರಗಳನ್ನು ಆ ಥರ ತೊಗೊಳಕ್ಕೆ ಬರಲ್ಲ. ಭಾವನಾತ್ಮಕವಾಗಿ ನೀವು ನಿರ್ಧಾರಗಳನ್ನು ತೆಗೆದುಕೊಂಡ್ರಿ ಅಂತಂದರೆ, ತೀರ್ಮಾನಗಳನ್ನು ತೆಗೆದುಕೊಂಡ್ರಿ ಅಂತಂದರೆ, ಈ ಜುಲೈ ತಿಂಗಳಲ್ಲಿ ಅದು ಕೂಡ ನನಗೆ ಯಾಕೋ ತುಂಬ ಅನಿಸ್ತಾ ಇದೆ, ಅಯ್ಯೋ ಪಾಪ ಅನಿಸ್ಬಿಡ್ತು, ಅವ್ರು ಕೇಳಿಬಿಟ್ರು ಅದಕ್ಕೆ ಓಕೆ ಅಂದ್ಬಿಟ್ಟೆ, ನನಗೇನೋ ಮನಸ್ಸಿಗೆ ಕೊಡಬೇಕು ಅನಿಸ್ತು ಕೊಟ್ಬಿಟ್ಟೆ, ನನಗೇನೋ ಮನಸ್ಸಿಗೆ ಮಾಡಬೇಕು ಅನಿಸ್ತು ಮಾಡಿಬಿಟ್ಟೆ, ನನಗೇನೋ ಮನಸ್ಸಿಗೆ ಒಂಥರ ನಂಗೆ ಅವ್ರು ಹೇಳಿದ್ರು ಭಾಳ ಬೇಜಾರಾಗೋಯಿತು ಅದಕ್ಕೆ ಹಿಂಗೆ ಹೇಳ್ಬಿಟ್ಟೆ. ಸೊ ಭಾವನಾತ್ಮಕವಾಗಿ ತೆಗೆದುಕೊಂಡ್ರೆ ಇಶ್ಯೂಸ್ನ, ನೀವು ಇಶ್ಯೂಸ್ನ ಯಾವಾಗ ಭಾವನಾತ್ಮಕವಾಗಿ ತಗೊಳ್ತೀರೋ, ಅಥವಾ ತುಂಬ ಕೋಪ ಬಂದು ನನಗೆ ಹಿಂಗೆ ಹೇಳ್ತಾರೆ ಭಾಳ ಹೋಗ್ರಿ ಅಂತ ಕೋಪದಲ್ಲಿ ನೀವು ನಿರ್ಧಾರಗಳು ತೆಗೆದುಕೊಂಡ್ರೆ, ತುಂಬ ದುಃಖದಲ್ಲಿ ನಿರ್ಧಾರಗಳು ತೆಗೆದುಕೊಂಡ್ರೆ ತುಂಬ ನಷ್ಟ ಆಗುತ್ತೆ, ನಿಮಗೆ ತುಂಬ ಲಾಸ್ ಆಗುತ್ತೆ. ಆಗಸ್ಟಲ್ಲಿ ಕೂತ್ಕೊಂಡು ಲಾಸ್ನ ಪಟ್ಟಿ ಮಾಡ್ಬೋದು ನೀವು ಕೂತ್ಕೊಂಡು. ನಾನು ಜುಲೈನಲ್ಲಿ ಭಾವನಾತ್ಮಕವಾಗಿ ನಿರ್ಧಾರ ತಗೊಂಡಿದ್ದಕ್ಕೆ ಹಿಂಗಾಯಿತು, ಸಿಟ್ಟಲ್ಲಿ ನಿರ್ಧಾರ ತಗೊಂಡಿದ್ದಕ್ಕೆ ಇಷ್ಟು ಲಾಸ್ ಆಯಿತು, ದುಃಖ ಆಗಿ ನಿರ್ಧಾರ ತಗೊಂಡಿದ್ದಕ್ಕೆ ಇಷ್ಟು ಲಾಸ್ ಆಯಿತು ಅಂತ ಲಾಸ್ನ ಲೆಕ್ಕ ಹಾಕಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ಆ ತಪ್ಪು ಮಾಡಿದ್ರೆ ನೀವು, ಆಯ್ತಲ್ವಾ? ಮೂರನೆಯ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಮಕ್ಕಳ ವಿಚಾರದಲ್ಲಿ ಒತ್ತಡ ಬೇಡ. ಏನಂತಂದರೆ, ಬಹಳ ಮುಖ್ಯವಾಗಿ ನೀವು ವೃಶ್ಚಿಕ ರಾಶಿಯವರು ನಿಮ್ಮ ಮಕ್ಕಳ ಮೇಲೆ ಅತಿಯಾದ ನಿರೀಕ್ಷೆಯನ್ನು ಇಟ್ಕೊಳ್ತೀರಿ. ಅದು ಜುಲೈನಲ್ಲಿ ಆ ನಿರೀಕ್ಷೆ ತಾರಕಕ್ಕೆ ಹೋಗಿಬಿಡುತ್ತೆ. ನನ್ನ ಮಗಳು ಇಷ್ಟು ಮಾರ್ಕ್ಸ್ ತೆಗಿತಾಳೆ, ನನ್ನ ಮಗ ಇಷ್ಟು ಮಾರ್ಕ್ಸ್ ಬಂದೇ ಬರುತ್ತೆ, ಈ ಎಕ್ಸಾಮಲ್ಲಿ ಇಷ್ಟು ತೆಗಿತಾನೆ, ಈ ಸ್ಪರ್ಧೆಯಲ್ಲಿ ಇಷ್ಟು ತೆಗಿತಾಳೆ, ಇದರಲ್ಲಿ ಇವಳೇ ಗೆಲ್ಲೋದು, ಇದರಲ್ಲಿ ಇವನೇ ಗೆಲ್ಲೋದು, ಇದಿಷ್ಟು ಮಾಡಿಬಿಡ್ತಾರೆ, ಅದಷ್ಟು ಮಾಡಿಬಿಡ್ತಾರೆ, ಎಲ್ಲ ಕಡೆಯಿಂದ ಹೊಗಳಿಸ್ಕೊಂಡ್ಬಿಡ್ತಾರೆ. ಏನಾಗತ್ತೆ ಗೊತ್ತಾ, ಎಲ್ಲ ತಂದೆ ತಾಯಿಗಳಿಗೂ ಮಕ್ಕಳ ಬಗ್ಗೆ ಒಂದಿಷ್ಟು ನಿರೀಕ್ಷೆ ಇಟ್ಕೊಳ್ಳೋದು ಸಹಜ ಸ್ವಭಾವ. ಆದರೆ ಅತಿಯಾದ ನಿರೀಕ್ಷೆಗಳು, ಹಾಗೂ ನಮ್ಮ ಆತ್ಮಕ್ಕೆ ಗೊತ್ತಿರುತ್ತೆ ಅಲ್ಲಾಗುತ್ತಾ ಇಲ್ವೋ ಅಂತ, ಆದರೂ ಕೂಡ ಅವ್ರನ್ನೂ ಪ್ರೆಷರೈಸ್ ಮಾಡಿ, ಅವ್ರಿಗೂ ಒತ್ತಡಕ್ಕೆ ಸಿಲುಕಿಸಿ, ಅವ್ರಿಗೂ ಮೆಂಟಲಿ ಪ್ರೆಷರೈಸ್ ಮಾಡಿ 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 ಅದು ಮಕ್ಕಳ ವಿಚಾರದಲ್ಲಿ ಆ ಥರ ಒತ್ತಡ ಮಕ್ಕಳಿಗೂ ಒಳ್ಳೆಯದಲ್ಲ, ನಿಮಗೂ ಒಳ್ಳೆಯದಲ್ಲ.
ಜುಲೈ ತಿಂಗಳಲ್ಲಿ ನೀವು ತುಂಬ ಒತ್ತಡ ಹಾಕ್ತೀರಾ ಮಕ್ಕಳ ಮೇಲೆ, ನೀನು ಹಿಂಗೆ ಮಾಡಲೇಬೇಕು, ನೀನು ಇಷ್ಟು ಮಾಡಲೇಬೇಕು ಅಂಥೇಳಿ. ದಯವಿಟ್ಟು ಹಂಗೆ ಒತ್ತಡ ಹಾಕಬೇಡಿ, ಅದು ಮಕ್ಕಳಿಗೂ ಒಳ್ಳೆಯದಲ್ಲ, ನಿಮಗೂ ಒಳ್ಳೆಯದಲ್ಲ. ಸೊ ಅವ್ರು ಯಾಕೆಂದ್ರೆ ಅದನ್ನು ಮಾಡಲಿಕ್ಕಾಗದೆ, ನಿಮ್ಮ ನಿರೀಕ್ಷೆಯನ್ನು ರೀಚ್ ಮಾಡಲಿಕ್ಕಾಗದೆ ತುಂಬ ಒದ್ದಾಡ್ತಾರೆ ರೀ, ತುಂಬ ಕಷ್ಟಪಡ್ತಾರೆ ಪಾಪ. ಯಾಕೆಂದ್ರೆ ನಿಮ್ಮ ಜಾತಕ, ನಿಮ್ಮ ರಾಶಿ ಪ್ರಕಾರ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ, ಆ ತಪ್ಪನ್ನು ನೀವು ಮಾಡ್ತೀರಾ, ದಯವಿಟ್ಟು ಮಾಡಬೇಡಿ. 4ನೆಯ ಎಚ್ಚರಿಕೆ, ಈ ತಪ್ಪನ್ನು ಕೂಡ ನೀವು ಮಾಡಬಾರ್ದು. ಏನಂತಂದರೆ, ನಿಮ್ಮ ವಾಹನ ಆಯಿತಾ, ಅಥವಾ ನಿಮ್ಮ ಆಸ್ತಿ, ಇದರ ದಾಖಲಾತಿಗಳನ್ನು ಒಮ್ಮೆ ಪರಿಶೀಲನೆ ಮಾಡಬೇಕು. ನೀವು ಮಾಡಲ್ಲ, ಹಂಗೆ ಬಿಟ್ಬಿಡ್ತೀರಾ, ಅದೊಂದು ತಪ್ಪು ಮಾಡ್ತೀರಾ ನೀವು. ಎಲ್ಲ ಸರಿಯಾಗಿದೆ, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆ ಅಂಥೇಳಿ. ನನ್ನ ಪ್ರಕಾರ ನೀವು ಜುಲೈ ತಿಂಗಳ ಆದಿಯಲ್ಲೇ, ಸ್ಟಾರ್ಟಿಂಗಲ್ಲೇ ನಿಮ್ಮ ಹತ್ರ ಇರುವ ವಾಹನಗಳ ಎಲ್ಲ ದಾಖಲಾತಿಗಳು ನಿಮ್ಮ ಹತ್ರ ಇದೆಯಾ, ಇನ್ಶೂರೆನ್ಸ್ ಕರೆಕ್ಟಾಗಿದೆಯಾ, ಅಪ್ಡೇಟ್ ಆಗಿದೆಯಾ, ಎನ್ ಒ ಸಿಗಳಿದ್ದಾವ, ಅಥವಾ ಬೇರೆ ಏನೋ, ಅಥವಾ ಈ ನಿಮ್ಮ ವಾಹನದ ಮೇಲೆ ಯಾರು ಇದಿದೆಯಾ, ಏನು ಅಂತ ಹೇಳ್ತೀವಿ, ದಂಡಗಳು ಹಾಕಿರ್ತಾರಲ್ಲ, ಇಂಟರ್ನೆಟಲ್ಲಿ ಚೆಕ್ ಮಾಡ್ಕೊತಿರಲ್ಲ, ಆನ್ಲೈನಲ್ಲಿ ಏನಾದ್ರು ಇದಾಕಿದಾರೆ ಅಂತ ಚೆಕ್ ಮಾಡ್ಕೊಳ್ತಾರಲ್ಲ, ಆ ಥರ ಎಲ್ಲ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಬೇಕು. ಇದು ಚಿಕ್ಕ ವಿಚಾರ ಆಯಿತು. ಬಟ್ ದೊಡ್ಡ ವಿಚಾರ ಏನಂದರೆ, ನಿಮ್ಮ ಕಾಗದ ಪತ್ರಗಳು, ಅಂದರೆ ಭೂಮಿಗೆ ಸಂಬಂಧಪಟ್ಟಂಥದ್ದು, ನಿಮ್ಮ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಕಾಗದ ಪತ್ರಗಳು, ಪರ್ಮಿಷನ್ ಕಾಗದ ಪತ್ರಗಳು, ಲಿಮಿಟ್ಗಳ ಕಾಗದ ಪತ್ರಗಳು, ನಿಮ್ಮ ತುಂಬ ಕಾಗದ ಪತ್ರಗಳನ್ನು ಚೆಕ್ ಮಾಡ್ಕೊಳ್ಬೇಕು. ಅದು ವಿಶೇಷವಾಗಿ ನಿಮ್ಮ ಮನೆಯ ಕಾಗದ ಪತ್ರಗಳು, ಸ್ವಂತ ಮನೆ ಆಗಿದ್ದರೆ, ಅಥವಾ ಸ್ವಂತ ಆಸ್ತಿ ಇದ್ದರೆ, ಭೂಮಿ ಇದ್ದರೆ, ಅಥವಾ ಎಲ್ಲೋ ಒಂದು ಅರ್ಧಂಬರ್ಧ ವ್ಯವಹಾರ ಆಗಿದೆ, ಏನೋ ತೊಗೊಂಡಿದ್ದೀರಾ, ದಯವಿಟ್ಟು ಡಾಕ್ಯುಮೆಂಟ್ಸ್ನ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ನೀವು ಡಾಕ್ಯುಮೆಂಟ್ಸ್ನ ಕ್ರಾಸ್ ವೆರಿಫೈ ಮಾಡಿಕೊಂಡಿಲ್ಲ ಅಂದರೆ ಜುಲೈ ಎಂಡಲ್ಲಿ ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲಿ ನಾನು ಎಂಥ ದೊಡ್ಡ ಎಡವಟ್ಟು ಮಾಡಿದೆ ಅಂತ ನೀವೇ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ. ಸೊ ದಯವಿಟ್ಟು ಹೇಳ್ತೀನಿ, ವೃಶ್ಚಿಕ ರಾಶಿಯವರು ಡಾಕ್ಯುಮೆಂಟ್ಸ್ನ, ಅದು ಗಾಡಿದು ಅಂತಲ್ಲ, ಎಲ್ಲದೂ ಬೇಕು, ವಾಹನ ಇರ್ಬೋದು, ಆಸ್ತಿ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಯಾವುದೋ ಟ್ಯಾಕ್ಸ್ ಕಟ್ಟಿರೋದಿಲ್ಲ, ಆಮೇಲೆ ಕೇಳಿದ್ರೆ ಆ ಟ್ಯಾಕ್ಸ್ ಆವಾಗ ಹುಡ್ಕೋಕೆ ಹೋಗ್ತೀರಾ, ಸಿಗಲ್ಲ, ಆವಾಗ ಜಾಸ್ತಿ ದಂಡ ಕಟ್ಟಬೇಕಾದ ಪರಿಸ್ಥಿತಿ ಬರ್ತದೆ. ಅಥವಾ ಯಾವುದೋ ಪರ್ಮಿಷನ್ಸು ತೊಗೊಂಡಿರ್ತೀರ, ಡಾಕ್ಯುಮೆಂಟ್ಸಲ್ಲಿ ಏನೋ ಒಂದು ಲಿಮಿಟ್ ಇರುತ್ತೆ, ನೀವು ಆ ಲಿಮಿಟ್ ಮೀರಿ ಏನೋ ವ್ಯವಹಾರ ಮಾಡಿಬಿಟ್ಟಿರ್ತೀರ, ದಂಡ ಕಟ್ಟಬೇಕಾದ ಪರಿಸ್ಥಿತಿ ಬರುತ್ತೆ. ಡಾಕ್ಯುಮೆಂಟ್ಸ್ ನಂಬ್ಕೊಂಡು ಎಲ್ಲ ಇದೆ ಅಂದ್ಕೊಂಡು ಸುಮ್ಮನೆ ಬಿಡ್ತೀರ, ನಾಳೆ ಅವ್ರು ಕೇಸ್ ಹಾಕ್ತಾರೆ, ಇಂಥದ್ದಿಲ್ಲ ಅಂಥದ್ದಿಲ್ಲ ಅಂಥೇಳಿ. ಸೊ ದಯವಿಟ್ಟು ಹೇಳ್ತೀನಿ, ದಾಖಲಾತಿಗಳು ದಯವಿಟ್ಟು ಪರಿಶೀಲನೆ ಮಾಡ್ಕೊಳ್ಳಿ, ಅದರ ರಿಲೇಟೆಡ್ ಸ್ವಲ್ಪ ಪ್ರಾಬ್ಲಮ್ ಕಂಡು ಬರ್ತಾ ಇದೆ. ಇನ್ನು 5ನೆಯ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ, ಆರೋಗ್ಯದಲ್ಲಿ ನಿದ್ರೆ ಮತ್ತು ಮಾನಸಿಕ ಒತ್ತಡ, ಇದ್ರ ಬಗ್ಗೆ ಬಹಳ ಗಮನ ಹರಿಸ್ಬೇಕು ನೀವು ಅಂತ. ಆರೋಗ್ಯ, ಅದು ವಿಶೇಷವಾಗಿ ನಿದ್ರೆ. ವೃಶ್ಚಿಕ ರಾಶಿಯವರಿಗೆ ಎಷ್ಟು ಪ್ರೆಷರೈಸ್ಡ್ ಲೈಫ್ ಆಗಿಬಿಡುತ್ತೆ ಅಂತಂದರೆ, ನಾನು ಇಷ್ಟು ಮಾಡಲೇಬೇಕು, ಇದಿಷ್ಟು ಮಾಡಲೇಬೇಕು, ನೀ ಇಷ್ಟು ಮಾಡಲೇಬೇಕು ಅಂತ ಎಷ್ಟು ಪ್ರೆಷರೈಸ್ಡ್ ಆಗಿಬಿಡುತ್ತೆ ನಿಮಗೆ ಅಂತಂದ್ರೆ, ಲೈಫು ಎಲ್ಲ ಕೆಲಸಗಳು ನಿಮ್ಮ ತಲೆ ಮೇಲೆ ಬಂದ್ಬಿಡುತ್ತೆ. ನಿಮ್ಮ ಕೆಲಸ ನೀವೊಂದು ಸ್ವಲ್ಪ ಈಸಿಯಾಗಿ ಮಾಡಲಿಕ್ಕೋಸ್ಕರವಾಗಿ ಬೇರೆ ಎಲ್ಲ ವ್ಯವಸ್ಥೆ, ಈ ಕೆಲಸ ನೀನು ಮಾಡು, ಈ ಕೆಲಸ ನೀನು ಮಾಡು, ಈ ಕೆಲಸ ನೀನು ಮಾಡು ಅಂತೆಲ್ಲ ಹಂಚಿರ್ತೀರಿ ಕೆಲಸಗಳು. ನೀವು ಒಂದು ಸ್ವಲ್ಪ ಕೆಲಸಗಳು ನಿಮ್ಮ ಪಾಲಿಂದ ಮಾಡಿರ್ತೀರಿ. ಬಟ್ ಜುಲೈ ತಿಂಗಳಲ್ಲಿ ಏನಾಗ್ಬಿಡುತ್ತೆ, ನಿಮಗೆ ಎಲ್ಲರೂ ಇವ್ರು ರಜೆ ತಗೊಂಡ್ರು, ಇವ್ರು ಕೆಲಸ ಬಿಟ್ಟರು, ಇವರು ಮತ್ತೊಂದು ಆಯಿದ್ರು, ಇವ್ರು ಇನ್ನೊಂದು ಆಯಿದ್ರು, ಎಲ್ಲ ನೀವೇ ಮಾಡಬೇಕಾದ ಪರಿಸ್ಥಿತಿ. ಸೊ ಜುಲೈ ತಿಂಗಳಲ್ಲಿ ಇದು ನಿಮ್ಗೆ ತುಂಬ ಅನುಭವಕ್ಕೆ ಬರುತ್ತೆ, ದುಃಖ ಆಗುತ್ತೆ, ಏನಪ್ಪ ಇದು ಅಂಥೇಳಿ. ಆವಾಗೇನಾಗುತ್ತೆ, ಮಾನಸಿಕ ಒತ್ತಡ ಜಾಸ್ತಿ, ಪ್ರೆಷರ್, ಇದು ನಾನೇ ಮಾಡಬೇಕು, ಅದೇ ನಾನೇ ಮಾಡಬೇಕು, ಇದು ನಾನೇ ಮಾಡಬೇಕು, ಇದು ನಾನೇ ನೋಡ್ಕೊಳ್ಬೇಕು, ಇದು ಫುಲ್ಲು ಮಾನಸಿಕ ಪ್ರೆಷರ್, ಮೆಂಟಲ್ ಪ್ರೆಷರ್ ಆಗಿಬಿಡುತ್ತೆ. ಇದರಿಂದ ಏನು ಮಾಡಿಬಿಡುತ್ತೆ, ನೀವು ಕರೆಕ್ಟ್ ಟೈಮ್ ನಿದ್ದೆ ಮಾಡಲ್ಲ. ಟೆನ್ಷನ್ ಜಾಸ್ತಿ ಆಗೋದ್ರಿಂದ ನಿಮ್ಗೆ ನಿದ್ರೆ ಬರೋದೂ ಇಲ್ಲ, ಮಲ್ಕೊಂಡು ನಿಮ್ಗೆ ನಿದ್ರೆ ಬರೋದೂ ಇಲ್ಲ. ಇದರಿಂದ ಏನಾಗ್ಬಿಡುತ್ತೆ, ಆರೋಗ್ಯ, ನೀವು ಸರಿಯಾಗಿ ಒತ್ತಡದ, ಮಾನಸಿಕ ಒತ್ತಡ, ನಿದ್ರೆ ಇಲ್ಲ, ಊಟ ಸರಿಯಾಗಿ ಆಗಲ್ಲ, ಅದರಿಂದ ಆರೋಗ್ಯ ಹಾಳಾಗುತ್ತೆ. ಸೊ ಜುಲೈ ಎಂಡ್ ಆಗೋ ಅಷ್ಟರಲ್ಲಿ ನಿಮ್ಮ ಆರೋಗ್ಯ ಡಮಾರ್, ಮುಗಿದೋಯ್ತು ಕತೆ. ಸೊ ಮತ್ತೆ ಪುನಃ ಎಲ್ಲ ಅಂದರೆ ಸ್ಟ್ರೆಸ್ ತೊಗೊಳ್ತಾ ಇದ್ದೀರಾ, ಸ್ಟ್ರೆಸ್ ತೊಗೊಬೇಡಿ, ಅದು ಇದು ಅಂತ ಡಾಕ್ಟ್ರುಗಳೊಂದಿಷ್ಟು ಹೇಳಿ ಔಷಧೋಪಚಾರಗಳು ಮಾಡ್ತಾರೆ. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ, ಹಿಂಗಾಗುತ್ತೆ, ದಯವಿಟ್ಟು ತಲೆಗೆಡಿಸ್ಕೊಬೇಡಿ, ಆದಷ್ಟೇ ಮಾಡಿ. ತುಂಬ ಮಾನಸಿಕ ಒತ್ತಡ ಎಳ್ಕೊಳ್ಳೋಕೆ ಹೋಗಬೇಡಿ. ಕಣ್ಣು ತುಂಬ ನಿದ್ದೆ ಮಾಡಿ, ನಿದ್ದೆ ಜಾಸ್ತಿನೂ ಆಗಬಾರ್ದು, ನಿದ್ದೆ ಕಡಿಮೆನೂ ಆಗಬಾರ್ದು. ಕಣ್ಣು ತುಂಬ ನಿದ್ದೆ ಮಾಡಿ, ಒಳ್ಳೆ ನಿದ್ದೆ ಮಾಡಿ, ಕನಸುಗಳು ಕೂಡ ಬೀಳಬಾರ್ದು, ಆ ಥರ ನಿದ್ದೆ ಮಾಡಬೇಕು. ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಎದ್ದು ಫ್ರೆಶ್ ಅಪ್ ಆಗಿ ನಿಮ್ಮ ಕೆಲಸಗಳು ಮಾಡಿ. ಎಲ್ಲ ಕೆಲಸಗಳು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಮಾಡಿ, ಎಲ್ಲ ನಿಮ್ಮ ಮೈ ಮೇಲೆ ಎಳ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಆವಾಗ ಮಾನಸಿಕ ಒತ್ತಡ ಆಗೋದಿಲ್ಲ. ತುಂಬ ತೀರಾ ಮನಸ್ಸಿಗೆ ಹಚ್ಕೋಬೇಡಿ ವಿಚಾರಗಳನ್ನು. ಸೊ ನಾನು ನಿಮಗೆ ಇದೆಲ್ಲ ವಿಚಾರಗಳು ಹೇಳಿದ್ರು ಕೂಡ ನಿಮಗೋಸ್ಕರ ಒಂದು ವಿಶೇಷ ಪರಿಹಾರ ಮಾಡಿ, ವಿಶೇಷ ಪ್ರಸಾದವನ್ನು ಸಹ ನಾನು ಕೊಡ್ತಾ ಇದ್ದೇನೆ. ಅದ್ರ ಬಗ್ಗೆ ಸಹ ನೀವು ತಿಳ್ಕೊಳ್ಬೇಕು. ಜೂನ್ 29ನೇ ತಾರೀಕು ಸೋಮವಾರ ಹುಣ್ಣಿಮೆಯ ದಿವಸ, ಅವತ್ತು ವಟ ಸಾವಿತ್ರಿ ವ್ರತ
ಭೂಮಿ ಪೂರ್ಣಿಮಾ ಅಂತ ಕರೀತಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ ಪರ್ವದಿನ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಕಮಲ ಪುಷ್ಪ ತಾವರೆ ಹೂವುಗಳನ್ನು ಅರಳಿಸಿ ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಲ್ಲಿ ಹೋಮವನ್ನು ಮಾಡ್ತಕ್ಕಂಥ ಹಾಗೂ ಪಾಯಸ ದ್ರವ್ಯನೂ ಇರುತ್ತೆ. ಅದ್ಭುತವಾಗಿರತಕ್ಕಂಥ ಹೋಮ ಅದು. ಸೊ ಆ ಒಂದು ವಿಶೇಷವಾದ ಹೋಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಯಶೋವರ್ಧನ ಮಣಿಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಇಷ್ಟೇ ಅಲ್ಲ, ಈ ಯಶೋವರ್ಧನ ಮಣಿಯನ್ನು ಶಕ್ತಿಪೀಠವಾದಂತಹ, ನಮಗೆ ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಒಂದಾದಂತಹ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನ, ಆ ಸನ್ನಿಧಾನಕ್ಕೆ ಯಶೋವರ್ಧನ ಮಣಿಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿಯೇ ನಾನು ಈ ಒಂದು ಯಶೋವರ್ಧನ ಮಣಿಗಳನ್ನು ದೇವಿಯ ಚರಣಾರವಿಂದಗಳಲ್ಲಿ ಇಟ್ಟಿಸ್ಕೊಂಡು ಅಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಫಲಪಂಚಾಮೃತ ಅಭಿಷೇಕ ಮಾಡಿಸಿ, ಅದೆಲ್ಲ ಅಲ್ಲಿ ವಿಡಿಯೋ ತೆಗಿಲಿಕ್ಕಾಗಲ್ಲ, ಬಟ್ ಫೋಟೋಸ್ ತೆಗೆದಿದ್ದೇನೆ. ಈ ವಿಡಿಯೋ ಎಂಡಲ್ಲಿ ಅದನ್ನು ಹಾಕಲಿಕ್ಕೆ ಅಥವಾ ಸ್ಕ್ರೀನಲ್ಲಿ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಅಲ್ಲಿ ಶಕ್ತಿಪೀಠದಲ್ಲಿ ಕೊಲ್ಹಾಪುರ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಎನರ್ಜೈಸ್ ಆಗಿ ಬಂದಂಥ ಈ ಯಶೋವರ್ಧನ ಮಣಿಯನ್ನು ಮತ್ತೆ ಪುನಃ 29 ಜೂನ್ 29 ಪೌರ್ಣಿಮಾ ಸೋಮವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ಇಟ್ಟು ಮತ್ತೆ ಪುನಃ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಹಾಗೂ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಇದು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಅವತ್ತು ಭೂಮಿ ಪೂರ್ಣಿಮಾ ಆದ್ದರಿಂದಾಗಿ 2 ವಿಶೇಷವಾದ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಒಂದು ವಾಸ್ತು ಹೋಮ, ಇನ್ನೊಂದು ಭೂವರಾಹಸ್ವಾಮಿಯ ಹೋಮ. ಭೂಮಿ ಪೂರ್ಣಿಮಾ, ಭೂವರಾಹಸ್ವಾಮಿಯ ಹೋಮ ಹಾಗೂ ಯಶೋವರ್ಧನ ಮಣಿ. ನೋಡಿ, ನಿಮ್ಮ ಯಾವುದೇ ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆಗಳಿರಲಿ, ಬಾಡಿಗೆ ಮನೆಯಿರಲಿ, ಸ್ವಂತ ಮನೆಯಿರಲಿ, ಆ ಮನೆಯಲ್ಲಿ ವಾಸ್ತು ಸರಿ ಇಲ್ವಾ, ವಾಸ್ತು ಹೋಮವನ್ನು ಮಾಡಿ ಈ ಯಶೋವರ್ಧನ ಮಣಿಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಅಥವಾ ಭೂಮಿ ವ್ಯವಹಾರ ಮಾಡ್ತಾ ಇದ್ದೀರಾ, ನೀವೇ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ, ಅಥವಾ ಯಾವುದೋ ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ, ಸೈಟೋ ಭೂಮಿನೋ ಖರೀದಿ ಮಾಡಬೇಕು, ತೋಟ ಖರೀದಿ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀರಾ, ಅಥವಾ ಸೇಲ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ, ಅಥವಾ ವ್ಯವಹಾರ ಮಾಡಿಸಬೇಕು ಅಂತ ಕೂತ್ಕೊಂಡಿದ್ದೀರಾ ಬ್ರೋಕರ್ ಆಗಿ, ಏನೇ ಆಗಿರಲಿ, ಭೂಮಿ ಪೂರ್ಣಿಮಾ ದಿವಸ ನಮ್ಮ ಭೂವರಾಹಸ್ವಾಮಿಯ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಮನೆ ದೋಷ ಪರಿಹಾರಕ್ಕೆ ವಾಸ್ತು ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಬಹಳ ಅದ್ಭುತವಾಗಿರತಕ್ಕಂಥದ್ದು, ಅದನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಸಂತಾನದವರಿಗೆ ಸಂತಾನ ಆಗಬೇಕು ಅಂಥೇಳಿ, ಸಂತಾನ ಇರುವವರಿಗೆ ಮಕ್ಕಳ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸರ್ಪಶಾಪಾತ್ ಕುಲಕ್ಷಯ, ಸಂತಾನ ದೋಷ ಆಗ್ತಾ ಇದೆ, ಮಕ್ಕಳಾಗ್ತಾ ಇಲ್ಲ ಸರ್ಪದೋಷ, ಮದುವೆನೇ ಆಗ್ತಾ ಇಲ್ಲ ಸರ್ಪದೋಷ, ಮನೆ ಕಟ್ಟಕ್ಕಾಗ್ತಾ ಇಲ್ಲ ಸರ್ಪದೋಷ, ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಸರ್ಪದೋಷ, ಯಾವುದೇ ಇದ್ರೂ ಪರಿಹಾರಕ್ಕೆ ಸರ್ಪದೋಷಕ್ಕೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷಗಳ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಶನಿಪೀಡೆಗಳ ಪರಿಹಾರಕ್ಕೆ ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಶನಿ ಮಹಾದಶ, ಅಂತರ್ದಶ, ಶನೇಶ್ವರನ ಅನುಗ್ರಹಕ್ಕೆ ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಬಲಪ್ರಾಪ್ತಿಗೆ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹಗಳ ದೋಷ ಪರಿಹಾರಕ್ಕೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿ ಈ ಯಶೋವರ್ಧನ ಮಣಿಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಇದಿಷ್ಟು ಹೋಮಗಳಲ್ಲಿ. ಹಾಗೂ ಇದಕ್ಕಿನ್ನ ಪೂರ್ವ ನಾವು ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿ ಸನ್ನಿಧಾನ ಶಕ್ತಿಪೀಠದಲ್ಲಿ ಇದನ್ನು ಇಟ್ಟು ಎನರ್ಜೈಸ್ ಮಾಡ್ಕೊಂಡು ತಗೊಬಂದು ಮತ್ತೆ ಪುನಃ 29ನೇ ತಾರೀಕು ಹುಣ್ಣಿಮೆ ವಟಸಾವಿತ್ರಿ ವ್ರತ ಭೂಮಿ ಪೂರ್ಣಿಮಾ ದಿವಸ ಮತ್ತೆ ಪುನಃ ಈ ಎಲ್ಲ ಹೋಮಗಳು, ಲಕ್ಷ್ಮೀನಾರಾಯಣದ ಹೋಮ, ಆಮೇಲೆ ವಾಸ್ತು ಹೋಮ, ಭೂವರಾಹಸ್ವಾಮಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುಶಾಂತಿ, ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು ಇದನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಯಾವುದೇ ರಾಶಿ, ಯಾವುದೇ ನಕ್ಷತ್ರದವರಿದ್ದರೂ ಪರವಾಗಿಲ್ಲ, ಪ್ರತಿಯೊಬ್ಬರು ಸಹ ಒಂದು ಕೆಂಪು ಅಥವಾ ಕಪ್ಪು ದಾರದಲ್ಲಿ ಇದನ್ನು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಇಲ್ಲ ಪಾಕೆಟಲ್ಲಿ ಇಟ್ಕೊಳ್ಬಹುದು, ಇಲ್ಲ ಲಾಕರಲ್ಲಿ ಇಟ್ಕೊಳ್ಬಹುದು, ಮನೆಯ ದೇವರ ಮನೆಯಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಮನೆಯ ವಾಸ್ತು ಬಾಗಿಲ ಹತ್ರ ಇದನ್ನು ಕಟ್ಟಿಡಬಹುದು, ಅಥವಾ ನೀವೇ ಧಾರಣೆ ಮಾಡಿಕೊಂಡ್ರೆ ತುಂಬ ಅನುಕೂಲ. ಸೊ ಪ್ರತಿಯೊಬ್ಬರೂ ಸಹ ಆ ಲಕ್ಷ್ಮೀನಾರಾಯಣರ ಅನುಗ್ರಹ ಪ್ರಾಪ್ತಿಗೋಸ್ಕರ ಸಾಲ ಬಾಧೆಗಳು ಇತ್ಯಾದಿ ಯಾವುದೇ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಪ್ರತಿಯೊಬ್ಬರು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಬೋದು. ಯಾಕೆಂದರೆ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಿಂದ ಇದನ್ನು ತೊಗೊಂಬಂದಿದ್ದೇನೆ. ಇಟ್ಟು ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಇಟ್ಟು ಪೂಜೆ ಮಾಡಿಸ್ಕೊಂಡು ವಾಪಸ್ ತೊಗೊಂಬಂದಿದ್ದೇನೆ, ಆಯ್ತಲ್ವಾ. ಸೊ ಪ್ರತಿಯೊಬ್ಬರಿಗೂ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಕುಂಕುಮಾರ್ಚನೆ ಮಾಡಿಸಿದ ಕುಂಕುಮ ಪ್ರಸಾದವೂ ಸಹ ಇದ್ರ ಜೊತೆಗೆ ನಾನು ಕಳಿಸ್ಕೊಡ್ತೇನೆ ಸ್ಪೀಡ್ ಪೋಸ್ಟಲ್ಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕೊಡುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತೊಂದು ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮೆಲ್ಲರ
ಹೆಸರು ಸಂಕಲ್ಪ ಆಗೋದು ಲೈವಲ್ಲಿ ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಆ ರೀತಿಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ ಪ್ರಸಾದ, ಕುಂಕುಮಾರ್ಚನೆ, ಕೊಲ್ಲಾಪುರ ಮಹಾಲಕ್ಷ್ಮಿಯ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ ಸಹಿತ ಎಲ್ಲದೂ ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡಲಿದ್ದೇವೆ. ಆಯ್ತಲ್ವಾ? ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ, ಕಾಲ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ನಾನು ಆಗಲೇ ಹೇಳ್ದಂಗೆ ವಿಡಿಯೋನ ಶೇರ್ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಹಾಗೂ ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಪ್ರಮುಖವಾದ ಸನ್ನಿಧಾನ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಜ್ಯೇಷ್ಠ ಶುಕ್ಲ ಪಂಚಮಿ ಅಂದರೆ ಶುಕ್ರವಾರದಂದು ಆ ಸನ್ನಿಧಾನದಲ್ಲಿಯೇ ಸ್ವತಃ ನಾನು ಹೋಗಿ ದರ್ಶನ ಮಾಡಿ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರಿಗೆ ಫಲಪಂಚಾಮೃತ ಅಭಿಷೇಕಾದಿಗಳನ್ನು ಮಾಡಿಸಿ, ಹಾಗೂ ವಿಶೇಷವಾಗಿ ಸನ್ನಿಧಾನದ ಒಳಗೆ ಅಮ್ಮನವರ ಮೂಲ ಬಿಂಬದ ಚರಣಾರವಿಂದಗಳಲ್ಲಿ ಈ ಒಂದು ವಿಶೇಷವಾದಂತಹ ಯಶೋವರ್ಧನ ಮಣಿಗಳನ್ನ ಇಟ್ಟು ಅಭಿಮಂತ್ರಣೆ ಮಾಡಿಕೊಂಡು ತರಲಾಗಿದೆ. ಮೊದಲು ನೀವು ಫೋಟೋದಲ್ಲಿ ನೋಡುವಂತೆ, ಯಾಕೆಂದ್ರೆ ಅಲ್ಲಿ ವಿಡಿಯೋ ಮಾಡುವ ಅವಕಾಶ ಇರಲಿಲ್ಲ, ಅದರಿಂದ ಫೋಟೋಸ್ ಮಾತ್ರ ತೆಗೆದುಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ಫಲಪಂಚಾಮೃತ ಅಭಿಷೇಕವನ್ನ ಮಾಡಿ ಕುಂಕುಮಾರ್ಚನೆಯನ್ನ ಮಾಡಿಸಿಕೊಂಡು ನಂತರ ಆ ಯಶೋವರ್ಧನ ಮಣಿಗಳನ್ನು ತೆಗೆದುಕೊಂಡು ಗರ್ಭಗುಡಿಯ ಒಳಗಡೆ ಹೋಗಿ ಅಮ್ಮನವರ ಚರಣಾರವಿಂದಗಳಲ್ಲಿ ಅಲ್ಲಿ ಯಶೋವರ್ಧನ ಮಣಿಗಳನ್ನು ಇರಿಸಿ ಎನರ್ಜೈಸ್ ಮಾಡಿಕೊಂಡು ಅಲ್ಲಿಂದ ತಂದಿದ್ದೇನೆ. ಸೊ ಅದೆಲ್ಲದೂ ಸಹ ನಿಮಗೆ ಈ ಫೋಟೋಗಳಲ್ಲಿ ನೀವು ಕಾಣಬಹುದಾಗಿದೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಯಶೋವರ್ಧನ ಮಣಿ ಬೇಕಾಗಿರತಕ್ಕಂಥವ್ರು ಕೂಡಲೇ ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಟುಕೊಳ್ಳಿ. ಒಳ್ಳೆಯದಾಗಲಿ. ನಮಸ್ಕಾರ. ಕೊಲ್ಲಾಪುರ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಇವತ್ತು ಬೆಳಗ್ಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು, ಪೂಜೆ ಆಯಿತು. ನಮ್ಮ ವಿಶೇಷ ಹುಣ್ಣಿಮೆಯ ಒಂದು ಸಂಕಲ್ಪ ಸೇವಾ ಪ್ರಸಾದಗಳನ್ನು ಮೂಲ ಗರ್ಭಗುಡಿಯ ಅಲ್ಲೇ ದೇವಿಯ ಚರಣಗಳಲ್ಲಿ ಇಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಪ್ರಸಾದವನ್ನು ತಗೊಬರಲಾಗಿದೆ. ಜೊತೆಗೆ ಇಲ್ಲೇ ಅದನ್ನು ಇಟ್ಟು ಅಭಿಷೇಕ ಪೂಜೆಗಳನ್ನೆಲ್ಲ ಮಾಡಲಾಗಿದೆ. ಎಲ್ಲ ಕಡೆ ಕ್ಯಾಮ್ರಾ ಅಲವ್ ಇಲ್ಲ ಒಳಗಡೆ, ಸೊ ಅದರಿಂದ ಅದನ್ನು ತೋರಿಸ್ಲಿಕ್ಕಾಗಲಿಲ್ಲ. ಬಟ್ ಕೆಲವಿಷ್ಟು ಫೋಟೋಸ್ ತೊಗೊಂಡಿದ್ದೇನೆ, ಆ ಫೋಟೋಸ್ನೆಲ್ಲ ತೋರಿಸ್ತೇನೆ. ಹಾಗೂ ದೇವಿಯ ದರ್ಶನವನ್ನು ಸಹ ನಿಮಗೆ ಮಾಡಿಸ್ತೇನೆ. ಅದೇ ರೀತಿಯಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ಖಂಡಿತವಾಗಿ ಬೇಗ ಕೊಡಬಹುದಾಗಿರ್ತದೆ. ಹುಣ್ಣಿಮೆಗೆ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಕಮಲ ಪುಷ್ಪಗಳಲ್ಲಿ ಹಾಗೂ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಆ ಪ್ರಸಾದ ಮಣಿಗಳನ್ನು ಇಲ್ಲಿ ತಂದು ಎನರ್ಜೈಸ್ ಮಾಡಿಸಿಕೊಂಡು ಮತ್ತೆ ಪುನಃ ನಮ್ಮ ಯಾಗಶಾಲೆಗೆ ತಗೊಂಡು ಬಂದು ಅಲ್ಲಿ ಮತ್ತೆ ಪುನಃ ಹೋಮ ಮಾಡಿ ನಿಮಗೆ ಕಳಿಸ್ಕೊಡುವಂಥದ್ದಾಗಿರ್ತದೆ. ಸೊ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಅಥವಾ ಕರೆ ಮಾಡ್ಕೊಳ್ಳಿ. ನಮಸ್ಕಾರ.